ಮಕ್ಕಳೇ, ಒಂದು ಊರಲ್ಲಿ ಸೋಮಪ್ಪ ಎನ್ನತಕ್ಕಂತಹ ಒಬ್ಬ ಕೂಲಿ ಮಾಡಿಕೊಂಡು ಜೀವನ ಮಾಡುತ್ತಿದ್ದ. ಯಾವಾಗಲೂ ಕೂಲಿ ಮಾಡಿದ. ಆದರೆ ಗಳಿಸಿದಂಥ ಹಣವನ್ನು ಸದುಪಯೋಗ ಮಾಡಿ ತನ್ನ ಇದ್ದೊಬ್ಬನೇ ಮಗ ರಾಜನನ್ನು ಉತ್ತಮವಾಗಿ ಕಲಿಸಿದ. ಅವನಿಗೆ ಎಲ್ಲಿಯವರೆಗೆ ಕಲಿಯಲು ಆಸಕ್ತಿ ಉಂಟೋ ಅಲ್ಲಿಯವರೆಗೂ ತಾನು ಕೂಲಿ ಮಾಡಿ ಬೆವರು ಸುರಿಸಿ ಗಳಿಸಿ ಶಿಕ್ಷಣವನ್ನು ಕಲಿಸಿದ. ಉತ್ತಮವಾದಂತಹ ನೌಕರಿ ಅವನಿಗೆ ದೊರಕಿತು. ಕೈ ತುಂಬ ಸಂಬಳ. ಆದರೆ ಏನು ಮಾಡುವುದು? ಈ ತಂದೆಯ ಕಷ್ಟದ ಅರಿವು ಆ ಮಗನಿಗೆ ಆಗಲೇ ಇಲ್ಲ. ತನ್ನ ಕೈಯಲ್ಲಿ ಯಾವಾಗ ನೌಕರಿಯ ಸಂಬಳ ಸಿಗಲಿಕ್ಕೆ ಶುರುವಾಯಿತೋ ಅಹಂಕಾರ ಬಂತವನಿಗೆ. ತಾನು ದೊಡ್ಡ ಶ್ರೀಮಂತ, ಈ ಅಪ್ಪನಿಗೆ ಯಾವ ಅಕ್ಷರವೂ ಇಲ್ಲ, ಕೂಲಿ ಮಾಡುವವನು ಹೇಳುವ ಒಂದು ರೀತಿಯ ತಂದೆಯ ಬಗ್ಗೆ ಅಲಕ್ಷ್ಯ. ತಾನು ಇಲ್ಲಿಯವರೆಗೆ ನೌಕರಿ ಮಾಡುವುದಕ್ಕೆ, ತನಗೆ ಇಲ್ಲಿಯವರೆಗೆ ಒಂದು ಒಳ್ಳೆಯ ಅಂತಸ್ತು ಸಮಾಜದಲ್ಲಿ ಸಿಗುವುದಕ್ಕೆ ತಂದೆಯೇ ಕಾರಣ ಹೇಳುವುದು ಅವನಿಗೆ ಮರೆತು ಹೋಗಿತ್ತು. ಆಗ ತನ್ನ ಮನೆಯ ಸಮೀಪದಲ್ಲಿಯೇ ತಂದೆಗೊಂದು ಚಿಕ್ಕ ಗುಡಿಸಲನ್ನು ಕೊಟ್ಟು ಅಲ್ಲಿ ತಂದೆಯನ್ನು ಬಿಟ್ಟ. ತಂದೆಗೆ ಭಾಳ ಬೇಸರ ಆಯಿತು. ಅಯ್ಯೋ, ಏನಾಯಿತಿದು? ಎಷ್ಟು ಕಷ್ಟಪಟ್ಟು ರೂಪಾಯಿಯನ್ನು ಎಣಿಸಿ ಕಷ್ಟಪಟ್ಟು ದುಡಿದೆನಲ್ಲ, ನಾನು ಕೂಡಿಸಿ ದುಡಿದೆನಲ್ಲ. ಈಗ ನೋಡಿದರೆ ನನ್ನ ಮಗ ಈ ರೀತಿ ಮಾಡ್ತಾ ಇದ್ದಾನೆ. ಮುಂದೆ ನನ್ನ ಮಗ ಚೆನ್ನಾಗಿ ನೋಡಿಕೊಳ್ಳಬಹುದು ಎಂಬ ಆಸೆ ನನಗಿತ್ತು. ಆದರೆ ಏನು ಮಾಡ್ಬೋದು, ಹೊಟ್ಟೆಗೆ ಅನ್ನ ಬೇಕಲ್ಲ ಅಂತ ತಿಳಿದುಕೊಂಡು ಅವನು ಆ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ದ. ಇವನು ಹೇಗೋ ಆ ತಂದೆಗೆ ಅನ್ನವನ್ನು ಹಾಕುವುದು, ಸರಿಯಾಗಿ ಮಾತನಾಡಿಸುವುದಿಲ್ಲ. ಅವನಿಗೆ ಯಾಕೆ ಇವನಿಗೆ ಈ ರೀತಿ ಶಿಕ್ಷಣವನ್ನು ಕಲಿಸಿದೆ ಎಂಬ ಭಾವನೆ ಬರುವ ಹಾಗೆ ಈ ಮಗ ಮಾಡ್ತಾ ಇದ್ದ. ಆದರೆ ಈ ರಾಜಪ್ಪನಿಗೆ ಒಬ್ಬ ಮಗ ಇದ್ದ. ಅವನು ಎಲ್ಲವನ್ನು ನೋಡ್ತಾ ಇದ್ದ. ಅವನಿಗೆ ಅಜ್ಜ ಅಂದರೆ ತುಂಬ ಪ್ರೀತಿ. ಯಾವಾಗ ಈ ರಾಜಪ್ಪ ನೌಕರಿಗಾಗಿ ಹೊರಗೆ ಹೋಗ್ತಾನೋ ಆಗ ರಾಜಪ್ಪನ ಮಗ ಅಜ್ಜ ಇದ್ದಲ್ಲಿ ಹೋಗಿ ಅವನೊಂದಿಗೆ ಆಡುವುದು, ಅವನನ್ನು ನಗಿಸುವುದು, ಅವನಿಗೇನಾದರೂ ತಿನ್ನಲಿಕ್ಕೆ ಕೊಡುವುದು ಮಾಡ್ತಿದ್ದ. ಎಷ್ಟೋ ಬಾರಿ ಮನೆಗೆ ಬಂದಾಗ ತಿಂಡಿ ಖಾಲಿಯಾದದ್ದನ್ನು ನೋಡಿ ಈ ರಾಜಪ್ಪ ಮಗನನ್ನು ಬೈತಿದ್ದ. ಏನೋ ಅಜ್ಜನಿ ಕೊಟ್ಟೇನ, ನಿನಗೆ ತಿಂದರೆ ಸಾಕಾಗೋದು, ನಿನಗೆ ತಿನ್ನಲಿಕ್ಕೆ ಇಟ್ಟೋಗಿದ್ದೆ ನಾನು, ಅವರಿಗೆ ಯಾಕೆ ಕೊಡಬೇಕು ಎಂಬುದಾಗಿ ಕೇಳ್ತಿದ್ದ. ಆದರೂ ಆ ಚಿಕ್ಕ ಹುಡುಗ ಮೊಮ್ಮಗನಿಗೆ ಅಜ್ಜನೆಂದರೆ ತುಂಬ ಪ್ರೀತಿ. ಅವನು ಸದಾ ಅಜ್ಜನೊಂದಿಗೆ ಹೋಗಿ ಆಡಿಸ್ತಿದ್ದ, ನಗೆ ಆಡ್ತಿದ್ದ. ಅವರಿಬ್ಬರು ಸಂತೋಷದಲ್ಲಿದ್ದರು. ಹೀಗೆ ದಿನಗಳಾಯಿತು. ಪಾಪ ಅಜ್ಜ ಅದೇ ರೂಮಿನಲ್ಲಿ, ಅದೇ ಕೋಣೆಯಲ್ಲಿ, ಅದೇ ಗುಡಿಸಲಿನಲ್ಲಿ ನಿಧನ ಹೊಂದಿದ. ನಂತರದಲ್ಲಿ ಈ ಮೊಮ್ಮಗ ಅಷ್ಟೊತ್ತಿಗೆ ಸ್ವಲ್ಪ ಪ್ರಾಯಪ್ರಬುದ್ಧನಾಗಿದ್ದ. ಸಹಜವಾಗಿ ರಾಜಪ್ಪನಿಗೂ ವಯಸ್ಸು ಆಯಿತು, ವೃದ್ಧನಾದ. ಆಗ ಈ ಮೊಮ್ಮಗನು ಅವನಿಗೂ ಅದೇ ರೀತಿಯ ಆ ಗುಡಿಸಲಿನಲ್ಲಿಯೇ ಇರಬೇಕು ಎಂಬುದಾಗಿ ಹೇಳಿದ. ಏನು, ನಾನು ಆ ಗುಡಿಸಲಿನಲ್ಲಿ ಇರಬೇಕೆ? ಹೌದು, ಇದೇ ತಟ್ಟೆಯಲ್ಲಿ ಊಟ ಮಾಡಬೇಕು. ಅಯ್ಯೋ, ನಾನು ಎಷ್ಟು ನಿನಗೆ ಒಳ್ಳೊಳ್ಳೆ ತಟ್ಟೆಯನ್ನು ತಂದು ಕೊಟ್ಟಿದ್ದೇನೆ ಮಗನೇ, ನೋಡು ಎಷ್ಟು ಕಿಮ್ಮತ್ತಿನ, ಎಷ್ಟು ಬೆಲೆ ಉಳ್ಳಂತಹ ತಟ್ಟೆಗಳನ್ನು ಇಟ್ಟಿದ್ದೇನೆ, ಅದನ್ನು ಕೂಡ ಎಂಬುದಾಗಿ ಕೇಳಿದಾಗ ಆ ಮೊಮ್ಮಗ ಹೇಳ್ತಾನೆ, ಅಪ್ಪ, ಈಗ ನಿನಗೆ ಬೇಕಾಯಿತೋ? ಆಗ ತಂದೆ ಎಷ್ಟು ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ನಿನ್ನನ್ನು ಕಲಿಸಿ ನಿನಗೆ ನೌಕರಿಯನ್ನು ಕೊಡಿಸಿದಂಥ ನನ್ನ ಅಜ್ಜನಿಗೆ ನೀನು ಇದೇ ತಟ್ಟೆಯಲ್ಲಿ ಅಲ್ವಾ ಊಟ ಹಾಕಿದ್ದು? ಪಾಪ ಅವನಿಗೆ ಒಂದನೇದಾದರೂ ನೀನು ಪ್ರೀತಿಯಿಂದ ಕರೆದು ಮಾತನಾಡಿದೆಯೋ? ಸರಿಯಾದ ಊಟ ಕೊಟ್ಟು ಅವನಿಗೆ. ಈಗ ನೀನು ಅದನ್ನು ಅನುಭವಿಸಬೇಕು. ಯಾಕೆ ಅಂತಂದರೆ ಹಿರಿಯರನ್ನು ಆ ರೀತಿಯಾಗಿ ನೀನು ನೋಡಿಕೊಂಡಿದ್ದೀಯೇ ಎಂದು ಹೇಳಿದಾಗ ಆ ರಾಜಪ್ಪನಿಗೆ ತನ್ನ ತಪ್ಪಿನ ಅರಿವು ಆಗಾಗ್ತದೆ.
ಮಗನೇ ಹೌದು, ಈಗ ಹೀಗೆ ಮಾಡಬೇಡ, ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು. ನನಗೂ ಈಗ ನೆನಪಾಗ್ತದೆ, ತಂದೆಯ ಪ್ರೀತಿಯ ನೆನಪು ನನಗೆ ಆಗ್ತಾ ಉಂಟು. ತಂದೆ ಕಷ್ಟಪಟ್ಟದ್ದು ನೋಡಿದ್ದೇನೆ, ಈಗ ನನಗೆ ಕಣ್ಣೀರು ಬರುತ್ತದೆ. ಆದರೆ ಕಾಲ ಮುಗಿದು ಹೋಯಿತಲ್ಲ ತಮ್ಮ, ಕ್ಷಮಿಸು ಕ್ಷಮಿಸು ಎಂಬುದಾಗಿ ಆ ಮೊಮ್ಮಗನಿಗೆ, ಅಂದರೆ ನನ್ನ ಮಗನಿಗೆ ಕೇಳುವಂತಾಯಿತು. ಹೀಗೆ ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳುವುದೇನು ಅಂತಂದರೆ, ನಮ್ಮ ತಂದೆ ತಾಯಿಯರನ್ನು ನಾವು ಗೌರವದಿಂದ ಕಾಣಬೇಕು. ಪ್ರತಿಯೊಂದು ತಂದೆ ತಾಯಿ ಮಕ್ಕಳು ಒಂದು ಚಕ್ರದ ಹಾಗೆ. ಇಂದು ನಾವು ಮಕ್ಕಳು, ನಾಳೆ ವೃದ್ಧರಾದವರು ಹೋಗ್ತಾರೆ, ಮತ್ತು ಜೀವನ ಚಕ್ರ ನಡೀತಾ ಇರ್ತದೆ. ಹಾಗಾಗಿ ತಂದೆ ತಾಯಿಯರನ್ನು, ಅಜ್ಜ ಅಜ್ಜಿಯರನ್ನು ಪ್ರೀತಿಯಿಂದ ಕಾಣಬೇಕು. ಅವರ ಮನಸ್ಸು ನೋಯಿಸಬಾರದು. ಸಾಧ್ಯವಾದ ಮಟ್ಟಿಗೆ ಅವರೊಂದಿಗೆ ಸಮಯವನ್ನು ಕಳೆಯಬೇಕು, ಅವರನ್ನು ನಗಿಸಬೇಕು. ಅದು ಮುಂದೆ ನಮಗೂ ಕೂಡ ಅನುಕೂಲ ಆಗ್ತದೆ. ನಮ್ಮ ಗೆಳೆಯರಿಗೆ ನಾವು ಇದನ್ನು ಹೇಳೋಣ, ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಬಾರದು, ಅಜ್ಜ ಅಜ್ಜಿಯರ ಮನಸ್ಸನ್ನು ನೋಯಿಸಬಾರದು ಎಂದು ಹೇಳ್ತಾ, ವಿ ಎನ್ ಭಾಗವತ್, ಬರಬಳ್ಳಿ.